ಲಕ್ಷ್ಮಿ ಕಡೆಗೂ ಡೀನೋ ಎಂಥವನು ಅನ್ನೋ ಸತ್ಯನ ಮನೆಯವ್ರ ಮುಂದೆ ಎಲ್ಲ ಬಯಲು ಮಾಡಿದ್ದಾಳೆ. ಡೀನೋ ಮತ್ತು ನಿತಿನ್ ಇಬ್ಬರು ಸೇರಿಕೊಂಡು ಇಷ್ಟೆಲ್ಲ ನಾಟಕ ಆಡಿ ವೈಷ್ಣವ್ ಜಯಿಸರೋ ಹಾಗೆ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮಿ ಡೀನೋ ಮತ್ತು ನಿತಿನ್ ಇಬ್ಬರು ಕೂಡ ಮಾತಾಡ್ಕೋತಿದ್ದದನ್ನು ವಿಡಿಯೋ ಮಾಡಿಕೊಂಡು ಆ ವಿಡಿಯೋನ ಪೊಲೀಸ್ ಅವ್ರಿಗೆ ಕಳಿಸಿದ್ದಾಳೆ. ಆ ವಿಡಿಯೋನ ನೋಡಿ ಪೊಲೀಸವರು ಕೂಡ ಈಗ ಡೀನೋ ಮನೆಗೆ ಬಂದಿದ್ದಾರೆ. ಡೀನೋ ಮತ್ತು ನಿತಿನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಡೀನೋ ತಾಯಿ ಇಲ್ಲ, ನನ್ನ ಮಗನಿಗೆ ಒಳ್ಳೆ ಸಂಸ್ಕಾರನ ಕೊಟ್ಟು ನಾನು ಬೆಳೆಸಿದ್ದೀನಿ, ನನ್ನ ಮಗ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಡೀನೋ ಅಕ್ಕ ಕೂಡ ಅದೇ ರೀತಿ ಹೇಳ್ತಾರೆ. ಹಾಗಾದರೆ ನಾವು ಸುಳ್ಳು ಹೇಳ್ತಿದ್ದೀವ? ನೀವು ಹೇಗೆ ನನ್ನ ತಮ್ಮ ಕೆಟ್ಟವನು ಅಂತ ಅವ್ನ ನೋಟ ಸರಿ ಇಲ್ಲ ಅಂತ ಹೇಳ್ತಿದ್ದಾರೋ ಹಾಗೆ ನಾವು ಕೂಡ ನಿಮ್ಮ ಮಗನಿಂದ ಅನ್ಯಾಯಕ್ಕೊಳಗಾದವರು. ನಿಮ್ಮ ಮಗ ಕೂಡ ಇದೇ ರೀತಿ ನನ್ನ ಜೊತೆಯಲ್ಲಿ ಕೆಟ್ಟದಾಗಿ ಬಿಹೇವ್ ಮಾಡಿದ, ನನ್ನನ್ನು ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಿ ಕೆಟ್ಟದಾಗಿ ಬಿಹೇವ್ ಮಾಡ್ದ. ಆಗ ನಾನು ಅವನ ವರ್ತನೆನ ನೋಡಿ ಕಪಾಲು ಕೊಡದೆ. ಅದೇ ದ್ವೇಷನ ಇಟ್ಕೊಂಡು ವೈಷ್ಣವ್ನ ಜೈಲು ಸೇರೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಇದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಅಂತ ಹೇಳಿದಾಗ ಪೊಲೀಸವರು ಬಂದು ನಿಮ್ಮ ಮಗ ಎಷ್ಟು ಕೆಟ್ಟವನು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ನೋಡಿ ಅಂತ ಡೀನೋ ಮತ್ತು ನಿತಿನ್ ಮಾತಾಡ್ತಿರೋ ವಿಡಿಯೋನ ತೋರಿಸ್ತಾರೆ. ಆಗ ಅಲ್ಲಿ ಡೀನೋ ಹತ್ರ ನಿತಿನ್, ವೈಷ್ಣವ್ನೇನೋ ಜೈಲಿಗೆ ಸೇರಿಸ್ಬಿಟ್ವಿ, ಅರೆಸ್ಟ್ ಮಾಡಿಸ್ಬಿಟ್ವಿ, ಆದರೆ ನಾನು ಲಕ್ಷ್ಮಿನ ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಈಗ ಹೇಗೂ ವೈಷ್ಣವ್ನ ಜೈಲು ಸೇರೋ ಹಾಗೆ ಪರ್ಮನೆಂಟಾಗಿ ಜೈಲು ಸೇರೋ ಹಾಗೆ ಮಾಡಿದ್ವಿ, ಈಗ ನೆಕ್ಸ್ಟ್ ಬೇಟೆ ಲಕ್ಷ್ಮಿನೇ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಿರ್ತಾರೆ. ಅದನ್ನು ನೋಡಿ ಡೀನೋ ಮನೆಯವರೆಲ್ಲ ಶಾಕ್ ಆಗ್ತಾರೆ. ನನ್ನ ಮಗ ಇಷ್ಟೊಂದು ಕೆಟ್ಟವನ, ನನ್ನ ತಮ್ಮ ಇಷ್ಟೊಂದು ಕೆಟ್ಟವನ ಅಂತ ಹೇಳಿ ಅವ್ರಿಗೂ ಕೂಡ ತುಂಬಾ ಕೋಪ ಬರುತ್ತೆ. ತುಂಬಾ ಸಿಟ್ಟು ಮಾಡಿಕೊಂಡು ನನ್ನ ಮಗ ಇಂಥವನ, ಇಷ್ಟು ಕ್ರೂರಿನ, ಇಷ್ಟು ಕೆಟ್ಟವನ, ನಮಗೆ ಇಂಥವನು ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ. ಆಗ ಲಕ್ಷ್ಮಿ, ನೀವು ಈ ವಿಡಿಯೋ ನೋಡಿದ ಮೇಲೂ ನೀವು ಸತ್ಯನ ಒಪ್ಕೊಳ್ಳಿಲ್ಲ ಅಂದರೆ ನಮ್ಮ ಹಾಗೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳ ಜೀವನನ ಹಾಳು ಮಾಡಬೇಕು ಅನ್ಕೋತಿದ್ದೀರಿ ಅಂತ ಕೇಳ್ತಾಳೆ. ಆಗ ಆ ಮಾತೆಲ್ಲ ಕೇಳಿ ಡೀನೋ ತಾಯಿ ತುಂಬಾ ಸಿಟ್ಟು ಮಾಡಿಕೊಂಡು ಡೀನೋ ತಾಯಿ ಮತ್ತು ಡೀನೋ ಅಕ್ಕ ಇಬ್ಬರು ಕೂಡ ರೂಮ್ಗೆ ಹೋಗಿ ಡೀನೋ ಮತ್ತು ನಿತಿನ್ನ ಎಳ್ಕೊಂಬಂದು ಪೊಲೀಸ್ ಅವ್ರ ಕೈಗೆ ಕೊಡ್ತಾರೆ. ಆಗ ಅಮ್ಮ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ. ನಿತಿನ್ ಕೂಡ ಏನು ಮಾಡ್ತಿದ್ದೀರಾ ಆಂಟಿ ಅಂತ ಕೇಳ್ತಿದ್ದಾನೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಿ ಪೊಲೀಸ್ ಅವ್ರನ್ನ ಮತ್ತು ಲಕ್ಷ್ಮಿ ಮನೆಯವ್ರನ್ನೆಲ್ಲ ನೋಡಿ ಶಾಕ್ ಆಗ್ತಾರೆ. ಇಬ್ಬರೂ ಶಾಕಾಗಿ, ಅಮ್ಮ ಇವಳು ಹೇಳಿದ ಮಾತನ್ನೆಲ್ಲ ನಂಬೇಡ, ಇವಳು ನಿನಗೆ ಬರೀ ಸುಳ್ಳು ಹೇಳ್ತಿದ್ದಾಳೆ ಅಂತ ಲಕ್ಷ್ಮಿ ವಿರುದ್ಧ ಡೀನೋ ಹೇಳ್ತಾನೆ. ಆಗ ಆ ಮಾತನ್ನು ಕೇಳಿ ಡೀನೋ ತಾಯಿ ನಿತಿನ್ ಕಪಾಲಕ್ಕೂ ಮತ್ತು ಡೀನೋ ಕಪಾಲಕ್ಕೂ ಚೆನ್ನಾಗಿ ಹೊಡೆದು ಇವ್ರನ್ನ ಮೊದಲು ಅರೆಸ್ಟ್ ಮಾಡಿ ವೈಷ್ಣವ್ನ ಯಾವ ಕೋಣೆಯಲ್ಲಿ ನೀವು ಕೂಡಾಕಿದ್ರೋ ಅದೇ ಕೋಣೆಗೆ ವೈಷ್ಣವ್ನ ರಿಲೀಸ್ ಮಾಡಿ ಈ ಡೀನೋ ಮತ್ತು ನಿತಿನ್ನ ಇಬ್ಬರೂ ಒಳಗಾಕಿ ಅಂತ ಹೇಳಿ ತಾವೇ ಖುದ್ದು ತಮ್ಮ ಮಗನ ಅರೆಸ್ಟ್ ಮಾಡಿಸ್ತಾರೆ. ಆಗ ಅದನ್ನು ನೋಡಿ ಲಕ್ಷ್ಮಿ ಮತ್ತು ಲಕ್ಷ್ಮಿ ಮನೆಯವ್ರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಕಡೆಗೂ ತಮಗೆ ನ್ಯಾಯ ಸಿಕ್ತು ಅಂತ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಇನ್ನು ಈ ಕಡೆ ವೈಷ್ಣವ್ ತಾಯಿ ಕಾವೇರಿ ಜ್ಞಾನ ತಪ್ಪು ಬಿದ್ದಿದ್ದಾರೆ. ಅವ್ರಿಗೆ ನೀರು ಹೆಚ್ಚಿ ಅವ್ರನ್ನ ಎಚ್ಚರ ಮಾಡ್ತಾರೆ. ಆಗ ನನ್ನ ಮಗ ಎಲ್ಲಿ, ನನ್ನ ಮಗನಿಗೆ ಏನಾಯಿತು ಅಂತ ಹೇಳಿ ಗಾಬರಿಯಿಂದ ನನ್ನ ಮಗನ ಫಸ್ಟ್ ನೋಡಬೇಕು ಅಂತ ಹೇಳಿ ಕಿರ್ಚಾಡ್ತಿದ್ದಾರೆ. ಆಗ ಸಮಾಧಾನ ಮಾಡ್ಕೋ ಕಾವೇರಿ, ಏನೂ ಆಗೋದಿಲ್ಲ, ವೈಷ್ಣವ್ ಬರ್ತಾನೆ, ಲಕ್ಷ್ಮಿ ಹೋಗಿದ್ದಾಳೆ ತಾನೆ, ಅವಳು ವೈಷ್ಣವ್ನ ಕರ್ಕೊಂಡು ಬಂದೇ ಬರ್ತಾಳೆ, ಮಾತು ಕೊಟ್ಟಿದ್ದಾಳೆ, ಅವಳು ಮಾತನ್ನು ತಪ್ಪೋದಿಲ್ಲ, ಕರ್ಕೊಂಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಮಾತನ್ನು ಕೇಳಿ ನೀವು ಅಂದ್ಕೊಳ್ಳಿ, ನೀವು ನಾಲಾಯಕಪ್ಪ, ನಿಮಗೆ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದ್ದು ಕೂಡ ಒಳ್ಳೊಳ್ಳೆ ವ್ಯಕ್ತಿ ಗೊತ್ತಿದ್ರೂ ಕೂಡ ನೀವು ನಿಮ್ಮ ಮಗನ ಜೈಲಿಂದ ಹೊರಗಡೆ ಕರ್ಕೊಂಬರೋಕ್ಕಾಗಲಿಲ್ಲ, ಇನ್ನೂ ಆ ಲಕ್ಷ್ಮಿ ಮಾಡ್ತಾಳ, ನೀವು ಸುಮ್ಮನೆ ಇರಿ ಅಂತ ಹೇಳಿ ಕಾವೇರಿ ತಮ್ಮ ಲಾಯರ್ಗೆ ಕಾಲ್ ಮಾಡಿ ನೀವು ಇದೊಂದು ಕೆಲಸನ ಮಾಡ್ಕೊಳಕ್ಕಾಗಿಲ್ಲ, ಇನ್ಮೇಲಿಂದ ನಿಮ್ಮಂಥ ಕೆಲಸ ಆಗಲಿ ನಿಮ್ಮ ಹತ್ರ ವ್ಯವಹಾರ ಆಗಲಿ ಯಾವುದೇ ಬೇಡ ಅಂತ ಹೇಳಿ ಲಾಯರ್ನ ಚೆನ್ನಾಗಿ ಬೈದು ಫೋನ್ನ ಕೆಳಗಡೆ ಇಡ್ತಾಳೆ. ಇನ್ನು ಈ ಕಡೆ ಕಾವೇರಿ ತಾಯಿ, ಏಯ್ ನೀನು ಗಂಡನಿಗೆ ಇಷ್ಟೆಲ್ಲ ಕೇವಲವಾಗಿ ಮಾತಾಡ್ತಿದ್ಯಲ್ಲ, ಇದೆಲ್ಲ ತಪ್ಪು, ಅವರು ಎಷ್ಟು ಸಮಾಧಾನದಿಂದ ವರ್ತಿಸ್ತಿದ್ದಾರೆ, ನೀನು ನೋಡಿದ್ರೆ ಈಗಾಡ್ತಿದ್ಯಲ್ಲ, ಏನೂ ಆಗೋದಿಲ್ಲ, ವೈಷ್ಣವ್ ಮನೆಗೆ ಬಂದೇ ಬರ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಕಾವೇರಿಗೆ ಬುದ್ಧಿ ಹೇಳ್ತಿದ್ದಾರೆ. ಮತ್ತೊಂದು ಕಡೆ
ಲಕ್ಷ್ಮಿ ಮತ್ತು ಲಕ್ಷ್ಮಿ ಮನೆಯವರೆಲ್ಲ ಸ್ಟೇಷನ್ಗೆ ಬರ್ತಾರೆ. ಆಗ ಪೊಲೀಸ್ ಅವರು ವೈಷ್ಣವನ್ನ ಪೊಲೀಸ್ ಸ್ಟೇಷನ್ನಿಂದ ರಿಲೀಸ್ ಮಾಡ್ತಾರೆ. ಅದೇ ಜಾಗಕ್ಕೆ ನಿತಿನ್ ಮತ್ತು ಡಿನೋನ ಇಬ್ಬರೂ ಸೆಲ್ಗೆ ಹಾಕ್ತಾರೆ. ಅದನ್ನು ನೋಡಿಕೊಂಡು ವೈಷ್ಣವ್ ಹೊರ್ಗಡೆ ಬರ್ತಾನೆ. ಆಗ ಲಕ್ಷ್ಮಿ ದೂರದಿಂದನೇ ತನ್ನ ಗಂಡ ಹೊರಗಡೆ ಬಂದ್ರಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಕಣ್ಣೀರಾಗ್ತಾ ವೈಷ್ಣವ್ನ ತಪ್ಕೊಂಡು ಅಳ್ತಾಳೆ. ಆಗ ವೈಷ್ಣವ್ ಲಕ್ಷ್ಮಿನ ಸಮಾಧಾನ ಮಾಡ್ತಾನೆ. ಈ ಕಡೆ ಕಾವೇರಿ ಯಾವುದೇ ಕಾರಣಕ್ಕೂ ಆ ಲಕ್ಷ್ಮಿ ಮಾತನ್ನು ನಂಬೋಕೆ ಆಗೋದಿಲ್ಲ. ಯಾಕಂದರೆ ಅವಳು ಮಾತು ಕೊಟ್ಟಿದ್ದಾಳೆ ಅಷ್ಟೇ, ಅವಳ ಕೈಲಿ ಏನೂ ಆಗೋದಿಲ್ಲ. ಇಷ್ಟು ಇನ್ಫ್ಲೂಯೆನ್ಸ್ ಇದ್ದು ನಮ್ಮ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ, ವೈಷ್ಣವ್ನ ಹೊರಗಡೆ ತರೋಕ್ಕಾಗಲಿಲ್ಲ, ಇನ್ನು ಅವಳೇನು ಮಾಡ್ತಾಳೆ? ಆದ್ರೂ ಅವಳು ಹೇಳಿದಾಳಲ್ಲ, ಅವಳು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಾನು ಆಗಿಂದಾಗಲೇ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಇನ್ನು ಈ ಕಡೆ ವೈಷ್ಣವ್ ತುಂಬಾ ಖುಷಿಯಿಂದ ಲಕ್ಷ್ಮಿನ ತಪ್ಕೊಂಡು ಸಮಾಧಾನ ಮಾಡ್ತಾನೆ. ಆದರೆ ಅಲ್ಲೇ ಇದ್ದಂತಹ ಕೀರ್ತಿಗೆ ಆ ದೃಶ್ಯನ ನೋಡಿ ತುಂಬಾ ಉರ್ಕೋತಾಳೆ. ಆದರೆ ಮನೆಯವರೆಲ್ರಿಗೂ ಕೂಡ ವೈಷ್ಣವ್ ಹೊರಗಡೆ ಬಂದಿದ್ದಾನೆ ಅನ್ನೋ ವಿಚಾರನ ತಿಳಿದು ತುಂಬಾ ಖುಷಿ ಪಡ್ತಾರೆ. ಇವಿಷ್ಟು ನಾಳಿನ ಸಂಚಿಕೆಯ ಅಪ್ಡೇಟ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.